Tuntapura, a village in Raichur shot to fame with this version of chicken skewers. Soft succulent piece of chicken twice marinated in ground spices give this recipe a distinct rustic taste. To understand why crowds are flocking to Tuntapura, try this Raichur Tuntapura Koli Kaddi at home. Hi, hello, namaskara. Welcome to Cuisines of Karnataka Season 4, an initiative by Prajavani and Deccan Herald. Presented by Freedom Healthy Cooking Oil, LPG partner Indian, kitchen partner TTK Prestige, special partner Bhima Jewelers, snacks partner Lay's, associate sponsors SBI Card, Vancop Chicken, and Eco Crystal Water Treatment. ಇವತ್ತು ನಾನು ಸ್ಪೆಷಲ್ ಆಗಿ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಬರುವಂಥ ಒಂದು ಪುಟ್ಟ ಹಳ್ಳಿ, ಅದಕ್ಕೆ ತುಂಟಾಪುರ ಅಂತ ಹೇಳ್ತಾರೆ. ತುಂಟಾಪುರದಲ್ಲಿ ಮಾಡುವಂಥ ಚಿಕನ್ ಕಡ್ಡಿ ತುಂಬಾ ಫೇಮಸ್. ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಮೊಟ್ಟ ಮೊದಲಿಗೆ ಬೇಗನೆ ನೋಟ್ ಮಾಡ್ಕೊಳ್ಳಿ. ಟು ಮೇಕ್ ರಾಯಚೂರು ತುಂಟಾಪುರ ಕೋಳಿ ಕಡ್ಡಿ, ಯು ರಿಕ್ವೈರ್ ವಿತ್ ಸ್ಕಿನ್ ವೆಂಕೋಪ್ ಚಿಕನ್ ಪೀಸಸ್ 750 grams, ಬ್ಯಾಡಗಿ ರೆಡ್ ಚಿಲ್ಲೀಸ್ 3 to 4 numbers, Guntur red chilies 3 to 4 numbers, Badgi chili powder 1 tablespoon, ginger 2 to 3 inches, garlic 15 to 12 cloves, turmeric powder 1/4 teaspoon, coriander leaves a little, chicken masala powder 1 tablespoon, salt to taste, 1 lemon juice, green chilies 2 to 3 numbers, a few curry leaves, and Freedom refined sunflower oil 2 to 3 tablespoon. ವೀಕ್ಷಕರೇ, ಇಲ್ಲಿ ನಾನು 3/4 kg ವೆಂಕೋಪ್ ಟೆಂಡರ್ ಚಿಕನ್, ವೆರಿ ಟೇಸ್ಟಿಯಸ್ಟ್ ಚಿಕನನ್ನು ತೆಗೆದುಕೊಂಡಿದ್ದೀನಿ. ಪೀಸಸ್ಸು ಕ್ಯೂಬ್ಸಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊಟ್ಟ ಮೊದಲಿಗೆ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳೋಣ. ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಡಿಶ್ ಏನಿದೆ ತುಂಬಾ ಖಾರವಾಗಿರುತ್ತೆ. ಮತ್ತು ಈ ತುಂಟಾಪುರಕ್ಕೆ ಚಿಕನ್ ಕಡ್ಡಿ ತಿನ್ನೋದಕ್ಕೇ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಜನ ಬರ್ತಾರೆ. ಅದ್ಭುತವಾದಂಥ ರೆಸಿಪಿ ಇದು. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ರೆಸಿಪೀಸ್ ಆ್ಯಂಡ್ ವೆರಿ ಸ್ಪೈಸಿ ಟು. ಸೊ ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ, ಇದು ಸಾಯಂಕಾಲ ಹೊತ್ತಿನಲ್ಲಿ ನಾರ್ಮಲ್ ಆಗಿ ಅನ್ನ ರಸಮ್ ಜೊತೆ, ಅನ್ನ ಬೇಳೆ ಸಾರು ಜೊತೆ ಇದನ್ನು ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಸೊ ಈಗ ಇಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಹಾಗೆಯೇ 1 ಟೀ ಸ್ಪೂನಷ್ಟು ಫುಲ್ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್. ಜೊತೆಗೆ 1 ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಇದೆ, ಫಸ್ಟ್ ಅರ್ಧ ಸ್ಕ್ವೀಸ್ ಮಾಡ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಸೊ ಇದು ಫಸ್ಟು ಪ್ರೊಸೀಜರ್ ಮ್ಯಾರಿನೇಟ್ ಮಾಡೋದಕ್ಕೆ. ಮತ್ತು ನಾವು ವೆಂಕೋಪ್ ಚಿಕನ್ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೋಳಿ ಮಾಂಸಕ್ಕೆ ಈ ಮ್ಯಾರಿನೇಷನ್ ಏನು ಮಾಡ್ತಾ ಇದ್ದೀವಿ ಚೆನ್ನಾಗಿ ಕೋಟ್ ಆಗಬೇಕು. ಈಗ ಇಲ್ಲಿ ಕೋಳಿ ಮಾಂಸವನ್ನು ಮ್ಯಾರಿನೇಟ್ ಮಾಡಿದ್ದೀನಿ. ಇದು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ಳೋಣ. ಸೊ ಈಗ ಇಲ್ಲಿ ಕೋಳಿ ಮಾಂಸವನ್ನು ಮ್ಯಾರಿನೇಟ್ ಮಾಡಿದ್ದೀವಿ. ಈಗ ಡಬಲ್ ಮ್ಯಾರಿನೇಷನ್ ಇರೋದ್ರಿಂದ ಇನ್ನೊಂದು ಮ್ಯಾರಿನೇಷನ್ ಮಾಡಬೇಕು. ಸೊ ಇದನ್ನು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಗುಂಟೂರು ರೆಡ್ ಚಿಲ್ಲಿ 4 ಹಾಕ್ಕೊಂಡಿದ್ದೀನಿ, 2 ರಿಂದ 3 ಬ್ಯಾಡಗಿ ಚಿಲ್ಲಿ, ಹಸಿ ಶುಂಠಿ 2 ಇಂಚ್ನಷ್ಟು, ಬೆಳ್ಳುಳ್ಳಿ 15 ರಿಂದ 20 ಎಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು ಎಲೆ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ, 1-2 ಹಸಿರು ಮೆಣಸಿನ್ಕಾಯಿ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ಇದನ್ನು ಈಗ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಈ ರೀತಿಯಾಗಿ ಫೈನ್ ಪೇಸ್ಟ್ ರೆಡಿಯಾಗಿದೆ.
ಇದು ಯಾಕೆ ಇಷ್ಟು ಫೈನ್ ಪೇಸ್ಟ್ ಆಗಿದೆ ಅಂತಂದರೆ ಸ್ವಲ್ಪ ಸಮಯದಲ್ಲೇ ಪೇಸ್ಟ್ ಆಗಿಬಿಡ್ತು. ಯಾಕಂತಂದರೆ ನಾವಿವತ್ತು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್. ಸೊ ಪ್ರೆಸ್ಟೀಜ್ ಅಲ್ಲಿ ಯೂಸ್ ಮಾಡೋವಂಥ ಬ್ಲೇಡ್ಸ್ ಏನಿದೆ ಸೂಪರ್ ಫೈನ್ ಬ್ಲೇಡ್ಸ್ ಇದೆ, ತುಂಬಾ ಶಾರ್ಪಾಗಿ ಫೈನಾಗಿ ಪೇಸ್ಟ್ ಮಾಡುತ್ತೆ. ಸೊ ಪ್ರೆಸ್ಟೀಜ್ ಎಂಡ್ಯೂರಾ ಮಿಕ್ಸಿ ಜಾರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಮ್ಯಾರಿನೇಷನ್ ರೆಡಿ ಆಗಿದೆ. ಇದಕ್ಕೆ ಇನ್ನೊಂದು ಗ್ಲಾಸ್ ಬೌಲನ್ನು ತೆಗೆದುಕೊಳ್ತಾ ಇದ್ದೀನಿ. ಅದರಲ್ಲಿ ಸೆಕೆಂಡ್ ಮ್ಯಾರಿನೇಷನ್ ಈಗ ಮಾಡ್ತೀನಿ. ಸೊ ಇದರಲ್ಲಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಮ್ಯಾರಿನೇಷನ್ ಚಿಕನ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಮ್ಯಾರಿನೇಷನ್ ಮಾಡಾಗಿದೆ, 10 ನಿಮಿಷ ನೆನೆ ಇಟ್ಟಿದ್ದೆ. ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಇದಕ್ಕೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಾತ್ರ ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್, ಏನಪ್ಪ ಅಂತಂದರೆ ಖಾರ ಜಾಸ್ತಿ ಇರುತ್ತೆ. ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಮಾತ್ರ ನೀವು ಖಾರವನ್ನು ಕಡಿಮೆ ಬಳಸಿ, ಇಲ್ದಿದ್ರೆ ಈ ರೆಸಿಪಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ಮಾಡಿ, ಸೂಪರಾಗಿರುತ್ತೆ. ಸೊ ಈಗ ಇಲ್ಲಿ ಎರಡನೇ ಮಸಾಲೆಯನ್ನು ಹಾಕಿಬಿಟ್ಟು ಡಬಲ್ ಮ್ಯಾರಿನೇಷನ್ ಆಗಿದೆ. ಸೊ ಇದನ್ನು ಒಂದು 5 ನಿಮಿಷ ಬದಿಗಿಟ್ಕೊಂಬಿಡೋಣ. ಸೊ ವೀಕ್ಷಕರೇ, ರಾಯಚೂರು ಡಿಸ್ಟ್ರಿಕ್ನಲ್ಲಿ ತುಂಟಾಪುರ ಹಳ್ಳಿಯಲ್ಲಿ ಬರುವಂಥ ಈ ಚಿಕನ್ ಕಡ್ಡಿ ಏನಿದೆ ಭಾಳನೇ ಸ್ಪೆಷಲ್ಲು. ಸೊ ಆಲ್ರೆಡಿ ನಾವು ಡಬಲ್ ಮ್ಯಾರಿನೇಷನ್ ಮಾಡಿ ಇಟ್ಟಾಗಿದೆ. ಈಗ ಇಲ್ಲಿ ಒಂದು ಪ್ಯಾನನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸಾತೆ ಪ್ಯಾನ್ ಅಂತ ಹೇಳ್ತಾರೆ. TTK ಪ್ರಾಡಕ್ಟ್ನವರ ಪ್ರೆಸ್ಟೀಜ್ನವರ ಒಂದು ಸಾತೆ ಪ್ಯಾನ್. ಈ ಸಾತೆ ಪ್ಯಾನ್ ಏನಪ್ಪ ಅಂತಂದರೆ ಥಿಕ್ ಬಾಟಮ್ ಬೇಸ್ಡ್ ಇದೆ ಮತ್ತು ಥಿಕ್ ಪ್ಯಾನ್ ಇದೆ. ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಏನಿದೆ ಅಂತಂದರೆ ಹಾರ್ಡ್ ಅನೋಡೈಸ್ಡ್. ಭಾಳನೇ ಇದರಲ್ಲಿ ಎಲ್ಲ ಈವನ್ ಆಗಿ ಹೀಟ್ ಸ್ಪ್ರೆಡ್ ಆಗುತ್ತೆ, ಎಲ್ಲಿನೂ ಬರ್ನ್ ಆಗೋವಂಥ ಚಾನ್ಸಸ್ ಇರೋದಿಲ್ಲ. ಮತ್ತು ಇದರಲ್ಲಿ ನೀವು ಮೆಟಲ್ ಮತ್ತು ವುಡನ್ ಸ್ಪೂನ್ ನಾರ್ಮಲಿ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯ ಸ್ಕ್ರ್ಯಾಚ್ ಪ್ರೂಫ್ ಇದೆ ಇದು. ಸೊ ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಸಾತೆ ಪ್ಯಾನ್ಸ್ ಅಂತ ಹೇಳ್ಬೋದು. ಸೊ ಇವತ್ತು ಇಲ್ಲಿ ನಾನು ಪ್ರೆಸ್ಟೀಜ್ನ ಸಾತೆ ಪ್ಯಾನನ್ನು ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ಮೊಟ್ಟ ಮೊದಲೇದಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಸೊ 2 ರಿಂದ 3 ಟೇಬಲ್ ಸ್ಪೂನಷ್ಟು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ವೈಟಮಿನ್ A, D ಮತ್ತು E ಇದೆ. ಇದು ಜಿಡ್ಡಿರಲ್ಲ ಇದಕ್ಕೆ. ಹಾಗೆಯೇ ಸ್ವಲ್ಪ ಎಣ್ಣೆ ಬಳಸಿದರೆ ಸಾಕು, ಜಾಸ್ತಿ ಅಡುಗೆ ಮಾಡ್ಕೋಬೋದು. ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ ಇಟ್ ಇಸ್ ಫ್ರೀ ಫ್ರಾಮ್ ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ಸ್. ಸೊ ಈ ರೀತಿಯಾದಂಥ ಒಳ್ಳೆ ಹ್ಯೂಮನ್ ಟಚ್ ಇರಲಾರ್ದೇ ಮಾಡಿರೋವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ತಯಾರಾದಂಥ ಎಣ್ಣೆ ಇದು. ಇದನ್ನು ನೀವು ಮನೆಯಲ್ಲಿ ಬಳಸಿ ನೀವೇ ಹೇಳ್ತೀರಾ ಆ ಅಡುಗೆನೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತಂದರೆ ಸೂಪರ್ ಡೂಪರ್. ಸೊ ನಾನು ಕೂಡ ಮನೆಯಲ್ಲಿ ಇದನ್ನು ಬಳಸ್ತೀನಿ. ಸೊ ಒನ್ ಆಫ್ ದ ಬೆಸ್ಟ್ ರಿಫೈನ್ಡ್ ಆಯಿಲ್ನಲ್ಲಿ ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಆಲ್ರೆಡಿ ಡಬಲ್ ಮ್ಯಾರಿನೇಷನ್ ಮಾಡಿಟ್ಟಿರುವಂಥ ಕೋಳಿ ಮಾಂಸವನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಂಟಾಪುರಕ್ಕೆ ಹೋದರೆ ಇದನ್ನು ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲಿ ಮಾಡಲ್ಲ. ಯಾಕೆ ಅಂತಂದರೆ ಅವರು ಮೊದಲಿಗೆ ಕುಕ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೋಳಿಯನ್ನು ಸ್ವಲ್ಪ ಅವರು ಗಟ್ಟಿಯಾಗಿಯೇ ತಿಂತಾರೆ. ಜಾಸ್ತಿ ಸಾಫ್ಟ್ ಇರೋವಂಥ ಬೆಂದಿರೋವಂಥ ಕೋಳಿಯನ್ನು ತಿನ್ನಲ್ಲ. ಅಂದರೆ ಅದು ಡ್ರೈ ಆಗಿ ಚಾರ್ಕೋಲ್ ಮೇಲೆ ರೋಸ್ಟ್ ಮಾಡಿದಾಗ ಅದೊಂದು ಫ್ಲೇವರ್ ಬೇರೆ ಬರುತ್ತೆ. ಅವ್ರು ಹಾಗೇ ಮಾಡ್ತಾರೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸಿನ್ಸ್ ನಾನಿಲ್ಲಿ ವೆಂಕೋಪ್ ಚಿಕನನ್ನು ಯೂಸ್ ಮಾಡೋದ್ರಿಂದ ತುಂಬಾ ಸಕ್ಯುಲೆಂಟ್ ಆ್ಯಂಡ್ ಸಾಫ್ಟ್ ಇರುತ್ತೆ. ಫಸ್ಟ್ ಅದನ್ನು ಕುಕ್ ಮಾಡಿಬಿಟ್ಟು ಆಮೇಲೆ ಕಡ್ಡಿಗೆ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಇದನ್ನು ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಕಮ್ಮಿ ಉರಿಯಲ್ಲಿ ಮುಚ್ಚಳದಿಂದ ಮುಚ್ಚಿಬಿಟ್ಟು ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯಿಸೋಕ್ಕೆ ಬಿಟ್ಬಿಡೋಣ. ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ನೋಡಿ 10 ನಿಮಿಷ ಆಗಿದೆ. ಸಖತ್ತಾಗಿ ಇಲ್ಲಿ ವೆಂಕೋಪ್ ಕೋಳಿ ಮಾಂಸ ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಈಗ ಇಲ್ಲಿ ಬೆಂದಿರೋ ಅಂಥ ಕೋಳಿ ಮಾಂಸವನ್ನು ಒಂದು ಪ್ಲೇಟ್ಗೆ ಫಸ್ಟು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ.
ಸೊ ಈಗ ಇಲ್ಲಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದೇ ಸಮಯದಲ್ಲಿ ವಿ ಥ್ಯಾಂಕ್ ಅವರ್ ಸ್ಪಾನ್ಸರ್ಸ್. ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಲೋ ಅಬ್ಸಾರ್ಪ್ಷನ್ formula ensures you cook more with less oil. Fortified with vitamins A, D and E and containing zero cholesterol and trans fats to support a healthier lifestyle. Light and pure and made in ultra-modern plant without any human touch, Freedom Sunflower Oil naturally enhances the taste of your dishes. Today's recipe will come alive with the goodness of Freedom Sunflower Oil, delivering a perfect balance of health and delectable taste. Nutrients remains intact, so your family enjoys wholesome meals every day. Freedom Sunflower Oil is more than oil. It's a partner that helps families make a healthier choice with every dish. If you use TTK Prestige's latest appliances, you will see how cooking can be faster, smarter and more fun, perfect for today's busy lifestyles. These products blend modern technology with Indian cooking traditions. Whether it's the flip-on modular cooker or the whistle counter induction cooktop, they make every dish quicker and easier to prepare. They are sleek, space-saving and stylish, ideal for compact kitchens without compromising on performance. Today, I will be using TTK Prestige innovative appliances to prepare this recipe. Every product is designed to keep convenience, safety and taste intact, so you can enjoy delicious meals without the hassle. With TTK Prestige, cooking becomes less of a chore and more of lifestyle, something you will look forward to every day. Don't use any inflammable items in the kitchen other than gas cylinder. Place the stove at least 6 inches above the LPG cylinder on a stable platform surface away from wind flow. Always keep the stove knobs and regulator switched off after use or while going out. Replace the Suraksha LPG hose once in every 5 years for safety. In case of gas leakage, put on the safety cap of the cylinder and contact your Indian distributor or call emergency helpline 1906. ಸೊ ವೀಕ್ಷಕರೇ, ಈಗ ಇಲ್ಲಿ ಕೋಳಿ ಮಾಂಸವನ್ನು ಬೇಯಿಸಿಟ್ಕೊಂಡಿದ್ದೀವಿ. ಎಲ್ಲ ಮಸಾಲೆ ಎಲ್ಲ ಸೂಪರಾಗಿ ರೆಡಿಯಾಗಿದೆ. ಈಗ ಇದನ್ನು ಕಡ್ಡಿ ಅಂತಂದರೆ ಸ್ಕೀವರ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಇದನ್ನು ಈಗ ಹಾಕ್ಕೊಳ್ತಾ ಬರೋಣ. ಸೊ ಈ ರೀತಿಯಾಗಿ ಕೋಳಿ ಕಡ್ಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಒಂದು ಜಾಲಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕೆಟಲ್ಲಿ ನಿಮ್ಗೆ ಸಿಗುತ್ತೆ. ಅದನ್ನು ಗ್ಯಾಸ್ ಒಲೆ ಮೇಲೆ ಫಸ್ಟ್ ಇಟ್ಕೊಂಬಿಡಿ. ಈಗ ಒಲೆಯನ್ನು ಅಂಟಿಸ್ಕೊಳ್ಳೋಣ. ಹೆಚ್ಚಿನ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ಈಗ ಈ ನಾವೇನು ಕೋಳಿ ಕಡ್ಡಿಯನ್ನು ಮಾಡಿದ್ದೀವಿ, ತುಂಟಾಪುರದ ಕೋಳಿ ಕಡ್ಡಿ, ಸೊ ಇದನ್ನು ನಾನೀಗ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡೈರೆಕ್ಟ್ ಫ್ಲೇಮಲ್ಲಿ ನಾವಿದನ್ನು ರೋಸ್ಟ್ ಮಾಡ್ತಾ ಬರಬೇಕು. ಸೊ ಈ ರೀತಿಯಾಗಿ 2 ರಿಂದ 3 ನಿಮಿಷ ಎರಡೂ ಬದಿಯಲ್ಲಿ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಫ್ಲೇಮ್ ಮೇಲೆ. ಸೊ ಈ ರೀತಿಯಾಗಿ ತುಂಟಾಪುರ ಕೋಳಿ ಕಡ್ಡಿ ರೆಡಿಯಾಗಿದೆ. ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡೋಣ. ಸೊ ತುಂಟಾಪುರದ ಕೋಳಿ ಕಡ್ಡಿ ಕಬಾಬನ್ನು ಈಗ ಟ್ರೈ ಮಾಡ್ತಾ ಇದ್ದೀನಿ. ಅದ್ಭುತವಾಗಿ ಬಂದಿದೆ. ಆಹಾ, ಸೂಪರ್ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂಥೇಳಿ. ಸೂಪರಾಗಿ ಬಂದಿದೆ. ಮೆಣಸಿನ ಪುಡಿಯನ್ನು ಯೂಸ್ ಮಾಡಿದ್ವಿ, ಹಾಗೆಯೇ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡಿದ್ವಿ. ಮೈ ಗಾಡ್, ಸೂಪರಾಗಿ ಬಂದಿದೆ. ಆಹಾ, ಇದನ್ನು ನೀವು ರಾಯಚೂರು ತುಂಟಾಪುರಕ್ಕೆ ಹೋಗೋದೇ ಬೇಡ, ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು, ಎಂಜಾಯ್ ಮಾಡ್ಬೋದು. ಅದ್ಭುತವಾಗಿ ಬಂದಿದೆ. ಮಸಾಲೆ ನೀವು ಕರೆಕ್ಟಾಗಿ ನೆನೆ ಒಂದು 10 ರಿಂದ 15 ನಿಮಿಷ ಇಟ್ಬಿಟ್ರೆ ಒಳ್ಳೆ ಹೀರ್ಕೊಳ್ಳುತ್ತೆ. ಆಮೇಲೆ ಡಬಲ್ ಮಸಾಲ ಮ್ಯಾರಿನೇಷನ್ ಮಾಡಿದ್ವಿ, ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿದೆ. ಇದರಲ್ಲಿ ಯೂಸ್ ಮಾಡಿರೋವಂಥ ವೆಂಕೋಪ್ ಚಿಕನ್ ಏನಿದೆ ಭಾಳ ಸಕ್ಯುಲೆಂಟ್ ಆಗಿದೆ. ಆಹಾ, ಸೂಪರಾಗಿ ಬಂದಿದೆ.
ಭಾಳ ಸಾಫ್ಟಾಗಿದೆ, ಹಾಗೆಯೇ ಜ್ಯೂಸಿನೆಸ್ ಇದೆ. ಸೊ ತುಂಬ ಫ್ರೆಶ್ ಇರೋದ್ರಿಂದ ವೆಂಕೋಪ್ ಚಿಕನ್ ಇಸ್ ಅಲ್ಟಿಮೇಟ್. ಆಹಾ, ತಂದೂರಿ ಚಿಕನ್ ತಿಂದಂಗೈತೆ. ಹ್ಞೂ ಸ್ವಾಮಿ, ಸೂಪರ್ ಆದಂಥ ರೆಸಿಪಿ ಇದು. ಸೊ ಪ್ಲೀಸ್ ಟ್ರೈ ಇಟ್ ಔಟ್ ಅಟ್ ಯುವರ್ ಹೋಮ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು, ಇದು ಒನ್ ಆಫ್ ದ ಬೆಸ್ಟ್ ರೆಸಿಪೀಸ್. ತುಂಟಾಪುರದ ಕೋಳಿ ಕಡ್ಡಿ ಸೂಪರ್. I hope you like this recipe from Cuisines of Karnataka, and for more such recipes, please subscribe to Deccan Herald and Prajavani YouTube channel and don't miss out the bell icon. So, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.